ಎಲ್ಲರಿಗೂ ನಮಸ್ಕಾರ. ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನವರಾತ್ರಿಯ ಮೂರನೇ ದಿನ ಚಂದ್ರಘಂಟಾ ದೇವಿಗೆ ಅರ್ಪಣೆ. ಶಿವನಿಗೋಸ್ಕರ 500 ವರ್ಷಗಳು ತಪಸ್ಸನ್ನು ಮಾಡಿ ಆತನನ್ನೇ ಒಲಿಸಿಕೊಂಡ ದೇವಿ ಶರದ್ ನವರಾತ್ರಿಯ 3ನೇ ದಿನಕ್ಕೆ ಆರಾಧ್ಯ ದೇವತೆಯಾಗಿದ್ದಾಳೆ ಚಂದ್ರಘಂಟಾ ದೇವಿ. ಚಂದ್ರಘಂಟಾ ದೇವಿಯು ದುರ್ಗಾದೇವಿಯ 3ನೆಯ ನವದುರ್ಗೆಯ ಅಂಶವಾಗಿದ್ದು, ಹಣೆಯ ಮೇಲೆ ಗಂಟೆಯ ಆಕಾರದ ಅರ್ಧಚಂದಿರನನ್ನು ಹೊಂದಿರುವ ಕಾರಣ ಈಕೆಗೆ ಈ ಹೆಸರು ಬಂದಿದೆ. ಈ ದೇವಿ ಶುಕ್ರ ಗ್ರಹದ ಆದಿದೇವತೆಯಾಗಿದ್ದು, ಭೂಮಿಯ ಮೇಲಿನ ಜೀವಿಗಳಿಗೆ ಶಕ್ತಿ, ಧೈರ್ಯ ಮತ್ತು ಸಮೃದ್ಧಿಯನ್ನು ನೀಡುತ್ತಾಳೆ. ನವರಾತ್ರಿಯ 3ನೇ ದಿನದಂದು ಈ ದೇವಿಯನ್ನು ಪೂಜಿಸುತ್ತಾರೆ. ಈಕೆಯನ್ನು ಚಂದ್ರಘಂಟಾ, ಚಂಡಿಕಾ, ರಣಚಂಡಿ ಎಂದು ಕೂಡ ಕರೆಯುತ್ತಾರೆ. ಧೈರ್ಯ ಮತ್ತು ಶೌರ್ಯದ ಸಂಕೇತವಾಗಿ ಸಿಂಹದ ಮೇಲೆ ಸವಾರಿ ಮಾಡುತ್ತಾಳೆ ಈ ಚಂದ್ರಘಂಟಾ ದೇವಿ. ಈ ದೇವಿಯನ್ನು ಪೂಜಿಸೋದ್ರಿಂದ ಭಯ ನಿವಾರಣೆಯಾಗಿ ಜೀವನದಲ್ಲಿ ಯಶಸ್ಸು ಸಾಧಿಸಬಹುದು ಎಂಬಂತಹ ನಂಬಿಕೆ ಇದೆ. ಇವಳ ಆರಾಧನೆಯಿಂದ ಸಂಪತ್ತು ಮತ್ತು ಸಮೃದ್ಧಿ ಲಭಿಸುತ್ತದೆ. ಈಕೆಗೆ ಅಷ್ಟಭುಜಗಳಿದ್ದು, ದೇವಾದಿ ದೇವತೆಗಳ ಆಯುಧಗಳಾದಂತಹ ತ್ರಿಶೂಲ, ಗದೆ, ಬಿಲ್ಲು, ಬಾಣ, ಕತ್ತಿ, ಕಮಲ, ಗಂಟೆ, ಕಮಂಡಲ ಹಾಗೂ ಅಭಯಾಸ್ತವನ್ನು ಕೂಡ ಹೊಂದಿರುತ್ತದೆ. ಈಕೆ ಉಗ್ರರೂಪಿಯಾಗಿದ್ದು, ಶಿವನ ಹಾಗೆಯೇ ಹಣೆಯ ಮೇಲೆ ಈಕೆಗೆ 3ನೇ ಕಣ್ಣು ಸಹ ಇದೆ ಹಾಗೂ 3ನೇ ಕಣ್ಣು ಸದಾ ತೆರೆದಿರುತ್ತದೆ. ಇದು ದುಷ್ಟರ ಸಂಹಾರಕ್ಕೆ ಸಿದ್ಧ ಎಂದು ತೋರಿಸುತ್ತದೆ. ತಾರಕಾಸುರನ ವಿರುದ್ಧದ ಯುದ್ಧದಲ್ಲಿ ಕತ್ತಲೆಯಲ್ಲಿ ಬೆಳಕನ್ನು ತೋರಿಸಿದ ಚಂದ್ರ ಇವಳ ಶಿರವನ್ನು ಅಲಂಕರಿಸಿದ. ಶತ್ರುಗಳನ್ನು ಎದುರಿಸಿ ಜೋರಾದ ಘಂಟಾನಾದದಿಂದ ಎದುರಿಸಲು ಬಳಸಿದ ಗಂಟೆ ಇವಳ ಕೈಯಲ್ಲಿಯೇ ಇದೆ. ಹಾಗಾಗಿ ಇವಳ ಹೆಸರಿಗೆ ಗಂಟೆಯೂ ಕೂಡ ಸೇರ್ಪಡೆಯಾಯಿತು. ಈಕೆಗೆ ಸಹಾಯ ಮಾಡಿದಂತಹ ತೋಳ ಈಕೆಯ ವಾಹನವಾಯಿತು. ವೈದಿಕ ಸಂಪ್ರದಾಯದಲ್ಲಿ 3ನೇ ಅತಿ ಮುಖ್ಯವಾದ ಮಣಿಪುರದ ಚಕ್ರಕ್ಕೆ ಅಧಿಪತಿಯಾದ ಈಕೆಗೆ ಪ್ರಿಯವಾದದ್ದು ಬೂದು ಬಣ್ಣ. ಓಂ ದೇವಿ ಚಂದ್ರಘಟಾಯ ನಮಃ. ನವರಾತ್ರಿಯ 9 ದಿನಗಳಲ್ಲಿ 3ನೆಯ ದಿನ ಚಂದ್ರಘಂಟಾ ದೇವಿಗೆ ಅರ್ಪಣೆ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ನವರಾತ್ರಿಯ 4ನೇ ದಿನ ಕೂಷ್ಮಾಂಡ ದೇವಿಯ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿಯವರೆಗೂ ವಿಡಿಯೋ ವೀಕ್ಷಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳು.